ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಂಡಿರುವಂಥ ಜ್ಯುವೆಲರೀಸ್ ಇದೆಲ್ಲ ಇನ್ನು ಬೆಳಗ್ಗೆನೆ ಹೋಗಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಬಂದಾಯಿತು. ಯಾಕೆ ಅಂತೇಳಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಇದು 2 ದಿನದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಸೋಮವಾರ ಬೆಳಗ್ಗೆಯ ಒಂದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಅಂದರೆ ತಿಂಡಿ ನಾನಿಲ್ಲಿ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಮಕ್ಕಳಿಗೆ ಬಾಕ್ಸಿಗೆ ಮತ್ತು ತಿನ್ನಲಿಕ್ಕೆ ಅಂಥೇಳಿ. ಅದೇನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಸಾಕಷ್ಟು ಬಾರಿ ನಾನು ಇದನ್ನು ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನನಗೆ ಒಂದು 3-4 ದಿನದಿಂದ ಹುಷಾರೇ ಇರಲಿಲ್ಲ. ತುಂಬ ಒಂಥರ ಜ್ವರ ಹೆಚ್ಚಾಗಿತ್ತು, ಅದ್ರ ಜೊತೆಗೆ ಶೀತ, ತುಂಬ ಕಫ ಹೆಚ್ಚಾಗಿತ್ತು, ತಲೆನೋವು, ಈ ರೀತಿ ತುಂಬ ಜಾಸ್ತಿ ಹುಷಾರಿಲ್ದಂಗೆ ಆಗಿತ್ತು. ಹಾಗಾಗಿ ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತೇಳಿ ಹಾಸ್ಪಿಟ್ಲಿಗೆ ಹೋದ್ವಿ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು, ಈಗ ಮಧ್ಯಾಹ್ನ ಬರೋಷ್ಟರಲ್ಲಿ 1:30 ಆಗಿತ್ತು. ಇನ್ನು ಬರೋಷ್ಟರಲ್ಲಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೂಡ ಇಲ್ಲಿ ನಾನು ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಪುಳಿಯೋಗರೆ ಮಾಡ್ಕೊಂಡು ತಿಂದ್ಕೊಂಡು ಮನೆ ಕೆಲಸ ಒಂದಷ್ಟು ಪೆಂಡಿಂಗ್ ಹಾಗೇನೇ ಇದೆ. ಆದರೂ ಕೂಡ ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತೇಳಿ ಹೋಗಿ ಬಂದಾದಮೇಲೆ ಇಲ್ಲಿ ಮಧ್ಯಾಹ್ನದ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ನಾನಿಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಅನ್ನ ಮಕ್ಕಳು ಬರೋವಂಥ ಸಮಯದಲ್ಲಿ ಅನ್ನ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಮೊದಲು ಸಾಂಬಾರು ಏನು ಮಾಡಿರಲಿಲ್ಲ, ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಸರಿಯಾಗಿ ಅಡುಗೆನೇ ಮಾಡಿಲ್ಲ ಈ ವಾರ ಎಲ್ಲ, ಹಾಗಾಗಿದೆ. ಅದಕ್ಕೋಸ್ಕರ ಮೊದಲು ಸಾಂಬಾರು ಮಾಡಿ ಇಟ್ಕೊಂಡ್ಬಿಡೋಣ ಅಂಥೇಳಿ ನಾನಿವತ್ತು ಬೇಳೆ, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಇಲ್ಲಿ ಒಂದು ಒಳ್ಳೆ ಬೇಳೆ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆನಂತರ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ, ಟೊಮೊಟೊ, ಬೇಳೆ, ಈರುಳ್ಳಿ ಏನಿತ್ತು ಆ ಒಂದು ಮಿಶ್ರಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಅರಿಶಿನ ಪೌಡ್ರು ಎಲ್ಲನೂ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡಬೇಕು. ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ, ನೀವು ಕೆಲವೊಬ್ಬರು ಪೌಡ್ರ್ ಹಾಕಿ ಹಾಗೇನೆ ಮಾಡ್ಕೊಳ್ತಾರೆ. ಏನು ಸಾಂಬಾರು ಪೌಡ್ರ್ ಇರುತ್ತಲ್ಲ ಮಿಕ್ಸ್ ಮಾಡಿ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಹಾಕಿ ಮಾಡ್ತಾರೆ. ನಾನು ಸಾಮಾನ್ಯ ಆ ರೀತಿ ಹೆಚ್ಚಾಗಿ ಮಕ್ಕಳಿಗೆಲ್ಲ ಆ ರೀತಿ ಸಾಂಬಾರು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹಸಿಕಾಯಿ ಮತ್ತು ಹುಣಸೆಹಣ್ಣು ಎಲ್ಲನೂ ಹಾಕ್ಬಿಟ್ಟು ರುಬ್ಬಿ ಮಾಡೋವಂಥ ಮಸಾಲೆ ಏನಿರುತ್ತೆ ಅದನ್ನೇ ಹಾಕಿ ಮಾಡ್ಕೊಳ್ಳುವಂಥದ್ದು. ನೋಡಿ, ಈ ರೀತಿ ರುಬ್ಕೊಂಡೇ ಮಾಡುವಂಥದ್ದು. ಅದು ತುಂಬ ಇಷ್ಟ ಆಗುತ್ತೆ. ಅಂದರೆ ಗಟ್ಟಿ ಸಾಂಬಾರು ರೀತಿ ಇರುತ್ತಲ್ಲ, ಅದು ತುಂಬ ಇಷ್ಟಪಡ್ತಾರೆ ಮಕ್ಕಳು. ಕೆಲವೊಮ್ಮೆ ಅನಿವಾರ್ಯ ಅಂದಾಗ ನಾನು ಕೂಡ ಆ ರೀತಿ ಪೌಡರ್ ಹಾಕ್ಬಿಟ್ಟೇ ಮಾಡ್ಕೊಳ್ಳುವಂಥದ್ದು. ಆದರೆ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಇದೇ ರೀತಿ ಸಾಂಬಾರು ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ಸಾಂಬಾರನ್ನೇ ಹೆಚ್ಚಾಗಿ ಮಾಡ್ತಾ ಇರ್ತೀನಿ, ಅಂದರೆ ರುಬ್ಬಿ ಮಾಡುವಂಥದ್ದು. ಈಗ ರುಬ್ಬಿರೋವಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು 1-2-3 ಕುದಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಅನ್ನ, ಮುದ್ದೆ ಎಲ್ಲದಕ್ಕೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಇದನ್ನು ಹಿಂದ್ಗಡೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದಷ್ಟು ಮೊಳಕೆ ಬಂದಿರೋ ಅಂಥ ಹುರುಳಿಕಾಳಿತ್ತು, ಮೊದಲೇ ನೋಡಿದರೆ ಅದರದ್ದೇ ಸಾಂಬಾರು ಮಾಡ್ತಾ ಇದ್ದೆ. ನಾನು ಆಮೇಲೆ ನೆನಪಾಯಿತು ಫ್ರಿಜ್ಜಲ್ಲಿ ಒಂದಿಷ್ಟು ಕಾಳನ್ನು ಇಟ್ಟಿದ್ದೀನಿ ಅಂಥೇಳಿ, ಸರಿ ಅದನ್ನು ಹಾಗೆ ಪಲ್ಯದ ರೀತಿ ಮಾಡಿಬಿಡೋಣ, ನೆಂಚ್ಕೊಳ್ಳೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಮಾಮೂಲಿ ನಾವು ಡ್ರೈ ಪಲ್ಯಗಳ ಕಾಳು ಪಲ್ಯ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ಳೋದು. ಇಲ್ಲಿ ಒಣಮೆಣಸು ಹಾಕಬೇಕಿತ್ತು, ಆದರೆ ಒಣಮೆಣಸು ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ಹಸಿಮೆಣಸನ್ನು, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ಕಾಳುಗಳನ್ನು ಹಾಕ್ಕೊಳ್ಳೋದು. ರುಚಿಗೆ ಉಪ್ಪು, ಧನಿಯಾ ಪೌಡ್ರ್ ಏನು ಹಾಕೋಂಗಿಲ್ಲ, ಹಾಗೆ ಬರೀ ತುರಿದಿರೋವಂಥ ಹಸಿ ತೆಂಗಿನಕಾಯಿಯನ್ನು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರೋವಂಥ ಒಂದು ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿ ಒಂದು ರೀತಿ ಕಾಳು ಪಲ್ಯ ರೆಡಿ ಆಗುತ್ತೆ. ನಾವೇನು ಈ ಒಂದು ಕಟ್ ಸಾಂಬಾರು ಮಾಡ್ತೀವಲ್ಲ, ಅದ್ರ ಪಲ್ಯ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಬೇಕಿತ್ತು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಇದನ್ನು ನೀವು ಕಟ್ಟಿನ ಸಾರು ಮಾಡ್ತೀರಲ್ಲ, ಆವಾಗಲೂ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಕಾಳಿನ ಪಲ್ಯ ರೆಡಿ ಆಯಿತು. ಇನ್ನು ಈ ಕಡೆ ನಾಳೆ ಇಡ್ಲಿ ಮಾಡೋಣ ಅಂಥೇಳಿ ನಾನಿಲ್ಲಿ ಇಡ್ಲಿಗೆ ನೆನೆಸ್ಕೊಳ್ತಾ ಇದ್ದೀನಿ. ಇದು ಉದ್ದಿನ ಕಾಳು ಬರುತ್ತಲ್ಲ, ನಾವು ಜಾಸ್ತಿ ಉದ್ದಿನ ಬೇಳೆಗಿಂತ ಉದ್ದಿನ ಕಾಳನ್ನೇ ಹೆಚ್ಚಾಗಿ ತರಿಸ್ತಾ ಇರ್ತೀನಿ ಇಡ್ಲಿ ದೋಸೆಗೆಲ್ಲ.
ಹಂಗಾಗಿ ಇದು ಇಡ್ಲಿ ಅಕ್ಕಿ ಬರುತ್ತಲ್ಲ, ರವೆ ನಾನು ಸಾಮಾನ್ಯ ರವೆನಲ್ಲಿ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಇಡ್ಲಿ ಅಕ್ಕಿ ಇತ್ತು, ಹಾಗಾಗಿ ಅದರಲ್ಲೇನೆ ಇಡ್ಲಿ ಮಾಡೋಣ ಅಂತೇಳಿ ಎರಡನ್ನೂ ನೆನೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ಬಾರಿ ಚೆನ್ನಾಗಿ ತೊಳೆದು ಆ ನಂತರ ಇದನ್ನು ಒಂದು 7ರಿಂದ 8 ಗಂಟೆ ನೆನೆಸ್ಕೊಳ್ಬೇಕು. ಈಗ ಸುಮಾರು ಹತ್ತತ್ರ 2 ಗಂಟೆ ಆಗಿದೆ. ಈಗ ನೆನೆಸ್ಕೊಂಡ್ರು ಕೂಡ 9 ಗಂಟೆಗೆ ರುಬ್ಕೊಂಡ್ಬಿಟ್ರೆ ಚೆನ್ನಾಗಿರೋಂಥ ಇಡ್ಲಿ ರೆಡಿ ಆಗುತ್ತೆ. ಇನ್ನು ಈ ಕಡೆ ನಾನು ಊಟ ಕೂಡ ಬಡಿಸ್ಕೊಳ್ತಾ ಇದ್ದೀನಿ. ಅನ್ನ ಸ್ವಲ್ಪ ಮಿಕ್ಕಿದ್ದಿತ್ತು ಬೆಳಗ್ಗೆ ಪುಳಿಯೋಗರೆಗೆ, ಅದನ್ನೇ ನಾನು ನನ್ನ ಹಸ್ಬೆಂಡು ತಿನ್ಕೊಳ್ತಾ ಇದ್ವಿ. ಮಕ್ಕಳು ಬರುವಂಥ ಸಮಯದಲ್ಲಿ ಅವ್ರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ಕೊಳ್ತಾರೆ ಅಂದ್ಬಿಟ್ಟು ನಾವು ಬೆಳಗ್ಗೆ ರೈಸನ್ನೇ ತಿನ್ಕೊಳ್ತಾ ಇದ್ದೀವಿ. ಬಿಸಿ ಬಿಸಿ ಸಾಂಬಾರು ಪಲ್ಯ ಅದ್ರ ಜೊತೆಗೆ ಒಂದು ಬೌಲ್ ಆಗೋಷ್ಟು ಅನ್ನ. ಇದು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ಮೊದಲು ತುಂಬ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಮೊದಲು ಊಟ ಮಾಡಿಕೊಂಡು ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ನಾನೇನು ಮಾಡಿದೆ, ಊಟ ಮಾಡಿಕೊಂಡೆ. ಆನಂತರ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕೋದಿತ್ತು, ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು, ಎಲ್ಲನೂ ಮಾಡಿಕೊಂಡು ಆನಂತರ ಬಟ್ಟೆ ಕೂಡ ಮಿಷಿನಿಗೆ ಹಾಕಿದ್ದು ಬಂದಿತ್ತು, ಅದನ್ನು ಕೂಡ ಒಣಗಾಕ್ತೆ. ನೋಡಿ, ಒಂದು ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣ ಮನೆ ಕೆಲಸ ಎಲ್ಲ ಹಾಗೆ ಉಳಿದ್ಬಿಡುತ್ತೆ. ನೋಡಿ, ಇದು 3 ದಿನದ ಬಟ್ಟೆ ಅಂತಲೇ ಹೇಳ್ಬೋದು. ಬಟ್ಟೆ ಒಣಗಿರೋ ಅಂಥದ್ದನ್ನು ತೆಗೆದುಬಿಟ್ಟು ಹಾಗೇನೆ ಪುಟ್ಟಿನಲ್ಲಿ ಎಲ್ಲ ತುಂಬಿಟ್ಟಿದ್ರು, ಎಲ್ಲನೂ ಮಡ್ಚಿ ಎತ್ತಿಡೋ ಅಷ್ಟರಲ್ಲಿ ಒಂದು 3/4 ಗಂಟೆನೇ ಆಯಿತು ಅಂತ ಹೇಳ್ಬೋದು. ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಮಂಗಳವಾರ ಏನಿರುತ್ತೆ, ಮಂಗಳವಾರ ನಾನಿಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಶುಗರ್ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಬೇಕಮ್ಮ ನೀನು ಅಂತ ಹೇಳಿದರು. ಹಾಗಾಗಿ ಯಾಕೋ ತುಂಬ ಭಯ ಅನಿಸ್ತಾ ಇತ್ತು. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಮೊದಲೇ ನಂಗೆ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಇದೆ, ಅದ್ರ ಜೊತೆಗೆ BP ಕೂಡ ಈಗ ಲೋ BP ಕೂಡ ಶುರುವಾಗಿದೆ. ಹಾಗಾಗಿ ಇದು ಒಂದು ಬಂತ ಅಂತೇಳಿ ನಂಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಹತ್ತತ್ರ ಮಲಗಿದಾಗಲೇ 12:30 ಆಗಿತ್ತು. ಇನ್ನು 2:30ಗೆ ಮತ್ತೆ ಎಚ್ಚರ ಆಯಿತು. ಹಾಗೂ ಹೀಗೂ ಮಾಡಿ ಒಂದು 4 ಗಂಟೆಗೆ ಹತ್ಲ ಕೆಲಸನಾರ ಮಾಡ್ಕೊಂಬಿಡೋಣ ಅಂಥೇಳಿ ಇದ್ದೆ. ರಾತ್ರಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಆದರೂ ಸಾಂಬಾರು ಪಲ್ಯ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡಿ ಬೇರೆ ಸಣ್ಣ ಸಣ್ಣ ಪಾತ್ರೆಗೆ ಹಾಕಿಟ್ಬಿಟ್ಟು ಆ ಪಾತ್ರೆಗಳನ್ನು ಕೂಡ ತೊಳೆದಿಡ್ತಾ ಇದ್ದೀನಿ. ಏನು ಗೊತ್ತಾ, ಅಡುಗೆ ಮನೆಯಲ್ಲಿ ಒಂದಷ್ಟು ಪಾತ್ರೆ ಇತ್ತು ಅಂದರೆ ತುಂಬ ಕಿರಿಕಿರಿ ಅನಿಸ್ತಾ ಇರತ್ತೆ. ಹಾಗಾಗಿ ಮೊದಲು ಏನು ಉಳಿದಿರತ್ತೆ ಪಾತ್ರೆ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ. ಅದ್ರ ಜೊತೆಗೆ ಅಡುಗೆ ಮನೆ ಕೂಡ ರಾತ್ರಿನೇ ಎಲ್ಲ ಒರೆಸ್ಕೊಂಡಿದ್ದೆ. ಆದರೂ ಇನ್ನೊಮ್ಮೆ ನೀಟಾಗಿ ಎಲ್ಲನೂ ಅಡುಗೆ ಮನೆ ಕಟ್ಟೆ ಗ್ಯಾಸು ಎಲ್ಲನೂ ಒರೆಸ್ಕೊಂಡು, ಜೊತೆಗೆ ಸಿಂಕ್ ಹತ್ರ ಎಲ್ಲ ನೀರೆಲ್ಲ ಏನು ಬಂದಿತ್ತು ಎಲ್ಲನೂ ಒರೆಸ್ಕೊಂಡು, ಅದೊಂದಿಷ್ಟು ಪಾತ್ರೆ ಏನಿತ್ತು ಎಲ್ಲನೂ ತೊಳೆದ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಟೆ. ಅಂದರೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಆಯಿತು ಅಂತಲೇ ಅನ್ಬೋದು. ಇನ್ನು ಆರಾಮಾಗಿ ನಾವು ಏನಾದರೂ ಅಡುಗೆನ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಡುಗೆ ಮನೆ ಸಿದ್ಧ ಆಗಿರತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಂತಲೇ ಹೇಳ್ಬೋದು. ನೋಡಿ, ಅಡುಗೆ ಮನೆ ಫುಲ್ಲು ಕಂಪ್ಲೀಟಾಗಿ ಮೇಲ್ಗಡೆ ಕ್ಲೀನ್ ಆಯಿತು. ಆನಂತರ ತಕ್ಷಣವೇ ನಾನು ಏನು ಮಾಡಿದೆ, ಮೊದಲು ಗೂಡಿಸಿ ಒರೆಸ್ಕೊಂಡು ಆನಂತರ ಉಳಿದಿರೋಂಥ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಮೊದಲು ಮನೆಯೆಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ. ಮನೆ ಗುಡಿಸಿದ್ದಾದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂಥೇಳಿ ಇಡೀ ಮನೆ ಫುಲ್ಲು ಗುಡಿಸ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ಸ್ವಲ್ಪ ಸಂಜೆನೇ ಕ್ಲೀನಾಗಿತ್ತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಒಂದು 2 ದಿನ ಅಲ್ಲ, ಒಂದು 4-5 ದಿನ ಅಂತಲೇ ಹೇಳ್ಬೋದು ಸರಿಯಾಗಿ ಮನೆ ಗುಡಿಸಿ ಒರೆಸಿ ಏನೂ ಮಾಡಿರಲಿಲ್ಲ. ಯಾಕಂದರೆ ತುಂಬ ಹುಷಾರು ತಪ್ಪಿಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಅಲ್ಲಿದಲ್ಲಿ ಕೆಲಸ ಪೆಂಡಿಂಗ್ ಇತ್ತು ಅಂದ್ಬಿಟ್ಟು ಹಿಂದಿನ ದಿನ ಸಂಜೆ ಏನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಎನರ್ಜಿ ಅನ್ನುವಂಥದ್ದು ಬಂದಿತ್ತು ಅಂತಲೇ ಹೇಳ್ಬೋದು. ಜ್ವರ ಎಲ್ಲ ಕಡಿಮೆ ಆಗಿ ಒಂದು ಸ್ವಲ್ಪ ಏನು ನಂಗೆ ತಲೆನೋವು ಸ್ವಲ್ಪ ಜಾಸ್ತಿ ಆಗಿತ್ತು, ಅದೆಲ್ಲನೂ ಕೂಡ ಕಡಿಮೆ ಆಯಿತು. ಸುಸ್ತೆಲ್ಲ ಕಡಿಮೆ ಆಯಿತು. ಹಾಗಾಗಿ ಸಂಜೆನೇ ಒಂದು ಸ್ವಲ್ಪ ಪೆಂಡಿಂಗ್ ಇರೋವಂಥ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಹಂಗಾಗಿ ಬೆಳಗ್ಗೆ ನನಗೇನು ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ. ಕಸ ಏನು ಅಷ್ಟೊಂದು ಇರಲಿಲ್ಲ. ಎಲ್ಲನೂ ಗುಡಿಸಿ ಒರೆಸ್ಕೊಂಡು ಹೊರಗಡೆ ಕೂಡ ಎಲ್ಲನೂ ನೋಡಿ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಇನ್ನು ರಂಗೋಲಿ ಹಾಕ್ಬಿಟ್ಟು ಆನಂತರ ಒಳಗಡೆ ಹೋಗೋಣ ಅಂತೇಳಿ ಬಂದಿದ್ದೀನಿ. ಸ್ವಲ್ಪ ಹುಷಾರು ತಪ್ಪಿದ್ರೆ ಎಲ್ಲ ಕೆಲಸ ಪೆಂಡಿಂಗ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರು, ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಪಾಪ ಅವ್ರದ್ದೇ ಓದೋದು ಬರೆಯೋದು ತುಂಬ ಇರುತ್ತೆ. ಇನ್ನು ಹಸ್ಬೆಂಡಿಗೆ ಖಂಡಿತ ಆಗೋದಿಲ್ಲ. ಅವರು ಏನು ತರಕಾರಿ ಎಲ್ಲ ತಂದು ಕೊಡ್ತಾರೆ, ಮಕ್ಕಳನ್ನ ಸ್ವಲ್ಪ ಬಿಟ್ಟು ಬರೋವಂಥದ್ದು ಈ ರೀತಿ ಕೆಲಸ ಮಾಡ್ತಾರೆ. ಆದರೆ ನಾನು ಮಾಡೋವಂಥ ಕೆಲಸ ಎಲ್ಲ ಅವ್ರಿಗೆ ಮಾಡು ಅಂತಂದರೆ ಪಾಪ ಬರೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ತಾರೆ ಪಾಪ, ಹುಷಾರಿಲ್ಲ ಅಂತಂದರೆ. ಆದರೂ ಕೂಡ ನಮ್ಮ ಕೆಲಸಗಳನ್ನು ನಾವೇ ಮಾಡಬೇಕಲ್ಲ, ನಾವು ಮಾಡಿದ್ರೇ ಕೆಲಸ, ಇಲ್ಲ ಅಂದರೆ ಎಲ್ಲ ಪೆಂಡಿಂಗ್ ಆಗೇ ಉಳಿಯುತ್ತೆ. ಹಾಗಾಗಿ ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಟ್ಟು ತೋರಿಸ್ಕೊಂಡು ಬಿಡೋಣ ಅಂಥೇಳಿ ಇವತ್ತು ಹೋಗಿ ತೋರಿಸ್ಕೊಂಡು ಬಂದಮೇಲೆ ನೋಡಿ ಮಾರನೇ ದಿನ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ
ಹಾಕ್ತಾ ಇರೋದು. ನೋಡಿ ನಾನು ಗುಡಿಸಿ ಒರೆಸಿ ಎಲ್ಲ ಹೊರಗಡೆ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಬೆಳಕರಿಲಿಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ರಂಗೋಲಿ ತುಂಬ ಪುಟಾಣಿಯಾಗಿ ಚಿಕ್ಕದಾಗಿ ಹಾಕೊಂಡಿದ್ದೀನಿ. ಇದಿಷ್ಟು ನಮ್ಮ ಇವತ್ತಿನ ಪುಟಾಣಿ ರಂಗೋಲಿ ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ಬಂದಮೇಲೆ ನಾನಿಲ್ಲಿ ಟೈಮನ್ನು ತೋರಿಸ್ತಾ ಇದ್ದೀನಿ. 4:15ಗೆ 4:10ಕ್ಕೆ ಎದ್ದಿದ್ದು 5:20 ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಮೆಂತ್ಯಕಾಳು ಕೂಡ ನೆನೆಸಿದ್ದೆ. ಅದ್ರ ಜೊತೆಗೆ ಧನಿಯಾ ಜೀರಿಗೆ ಕೂಡ ನೆನೆಸ್ಕೊಂಡಿದ್ದೀನಿ. ಕಷಾಯದ ರೀತಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ನನಗೆ ಜೊತೆಗೆ ಭೂಮಿಕಂಗೆ ಇಬ್ರಿಗೂ ಸೇರಿಬಿಟ್ಟು ಕಷಾಯನ ಮಾಡ್ಕೊಳ್ತೀವಿ. ಇನ್ನು ಇದು ನೈಟು ರುಬ್ಬಿರೋಂಥ ಇಡ್ಲಿ ಹಿಟ್ಟು ಅಂತಲೇ ಹೇಳ್ಬೋದು. ಇನ್ನು ಕಷಾಯನ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಗ್ಲಾಸಷ್ಟು ಕಷಾಯನ ಕುಡಿಬೇಕು. ಇದು ರೆಗ್ಯುಲರಾಗಿ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ಏಳೋದು ಲೇಟ್ ಆಗ್ತಾ ಇದೆ, ಹಾಗಾಗಿ ಕಷಾಯ ಮಾಡ್ಕೊಂಡು ಕುಡಿಯೋ ಅಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಮಧ್ಯಮ ಊರಿನಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನೊಂದು 10 ನಿಮಿಷ ಹೊರಗಡೆ ಕೂತ್ ಬರೋಣ ಅಂತೇಳಿ ಹೋಗಿದ್ದೆ. ಅಷ್ಟರಲ್ಲಿ ಕಷಾಯ ಕೂಡ ಚೆನ್ನಾಗಿ ಕುದ್ದು ಬಂದಿತ್ತು, ಅಂದರೆ ಒಂದು ಸ್ವಲ್ಪ ಕಡಿಮೆ ಕೂಡ ಆಗಿತ್ತು. ನಾನು ಕೂಡ ಒಂದು ಗ್ಲಾಸು ಹಾಕ್ಕೊಂಡು ನನ್ನ ಮಗಳಿಗೆ ಕೂಡ ಒಂದು ಗ್ಲಾಸ್ ಹಾಗೇ ಇಟ್ಬಿಟ್ಟು ಮತ್ತೆ ಒಬ್ಬಳೇ, ಅಂದರೆ ಯಾರೂ ಎದ್ದಿರಲಿಲ್ಲ, ನಾನು ಒಬ್ಬಳೇ ಎದ್ದಿದ್ದು. ಮನೆಯೆಲ್ಲ ಒಂಥರ ನಿಶಬ್ದ, ವಾತಾವರಣ ನಿಶಬ್ದ, ತುಂಬ ಕೂಲ್ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಜೊತೆಗೆ ಈ ರೀತಿ ಆರಾಮಾಗಿ ಟೈಮ್ ಕಳೀಲಿಕ್ಕೆ ಇದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಗಡಿಬಿಡಿ ಇರೋದಿಲ್ಲ, ನಿಧಾನವಾಗಿ ಆರಾಮಾಗಿ ಎಲ್ಲ ಕೆಲಸನೂ ನೆಮ್ಮದಿಯಿಂದ ಮಾಡ್ಕೊಳ್ಬೋದು. ಯಾಕಂದರೆ ಸುಮಾರಷ್ಟು ನಮಗೆ ಸಮಯ ಇರುತ್ತೆ, ಅದಕ್ಕೋಸ್ಕರ ಆರಾಮಾಗಿ ಗಡಿಬಿಡಿ ಇಲ್ಲದೆ ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ಸ್ವಲ್ಪ ಬೇಗ ಎದ್ದರೆ ಈ ರೀತಿ ಕೆಲಸ ಮಾಡ್ಕೊಳ್ಬೋದು. ಏನು ಗೊತ್ತಾ, ನಾವು ಸ್ವಲ್ಪ ಲೇಟಾಗಿ ಹೇಳ್ತೀವಿ ಅಂದರೆ ಗಡಿಬಿಡಿ ಗಡಿಬಿಡಿ ಅನಿಸ್ತಾ ಇರುತ್ತೆ. ಅದೇ ಬೇಗ ಎದ್ದಾಗ ಸ್ವಲ್ಪ ನಿದ್ದೆ ಬರುತ್ತೆ, ಆದರೆ ನಿದ್ದೆ ಹೋಗೋ ತನಕ ಸ್ವಲ್ಪ ನಮ್ಮ ಕಣ್ಣನ್ನು ಅಥವಾ ನಮ್ಮ ಮೈಂಡನ್ನು ಆಚೆ ಈಚೆ ಮಾಡ್ತಾ ಇತ್ತು ಅಂದರೆ ಎಲ್ಲನೂ ಹೋಗಿ ಆರಾಮಾಗಿ ಎಷ್ಟಾದರೂ ಕೆಲಸ ಮಾಡ್ಕೊಳ್ಬೋದು, ಅಂಥ ಒಂದು ಎನರ್ಜಿ ಬರುತ್ತೆ. ಅದರಲ್ಲೂ ನಾನು ಇಂಜೆಕ್ಷನ್ ಹಾಕ್ಸ್ಕೊಂಬಂದಿರೋದಕ್ಕೂ ಏನೋ ಗೊತ್ತಿಲ್ಲ, ಫುಲ್ ಎನರ್ಜಿ ಬಂದ್ಬಿಟ್ಟಿದೆ. ಎಲ್ಲ ಮನೆ ಕೆಲಸನೂ ಇವತ್ತೇ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅನ್ನೋಷ್ಟು ಒಂದು, ಅಂದರೆ ಮನೆ ಒಂದು ಸ್ವಲ್ಪ ಆಚೆ ಈಚೆ ಅಸ್ತವ್ಯಸ್ತ ಆಯಿತು ಅಂದರೆ ಎಲ್ರಿಗೂ ಹಾಗೆ ಅನಿಸುತ್ತೆ. ಅದರಲ್ಲೂ ನನಗಂತೂ ಮನೆ ಕ್ಲೀನ್ ಇಲ್ಲ ಅಂದರೆ ಮೊದಲು ಕ್ಲೀನ್ ಮಾಡಬೇಕು ಅನಿಸ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀನಿ, ಏನಾದರೂ ಆಗಲಿ ಎಲ್ಲ ಕೆಲಸನ ಮುಗಿಸ್ಕೊಳ್ಬೇಕು ಅಂತೇಳಿ. ಇನ್ನು ಈ ಕಡೆ ನಾನು ಏನು ಇಡ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬೇಳೆ ಮತ್ತು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆ. ಒಣಮೆಣಸಿರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇನ್ನು ಈ ಕಡೆ ನಾನು ತೋರಿಸಿದ್ದೀನಿ ಸುಮಾರು ಒಂದು 2-3 ಬಾರಿ ಒಂದು ಇಡ್ಲಿ ಸಾಂಬಾರು ರೆಸಿಪಿನ ತೋರಿಸಿದ್ದೀನಿ. ಹಾಗಾಗಿ ಇಡ್ಲಿ ಸಾಂಬಾರು ಏನು ನಾನು ಶೂಟ್ ಮಾಡ್ಕೊಳ್ಳಲಿಲ್ಲ, ಹಾಗೆ ಸಾಂಬಾರನ್ನು ಮಾಡಿಕೊಂಡೆ. ಇಡ್ಲಿ ಸಾಂಬಾರು ಆದಮೇಲೆ ನಮ್ಮ ಮನೆಯವರು ಅಷ್ಟರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು. ಇನ್ನು ಮಧ್ಯಾಹ್ನಕ್ಕೆ ರೊಟ್ಟಿ ಆದರೂ ಆಯಿತು, ಇಲ್ಲ ಚಪಾತಿ ಆದರೂ ಆಯಿತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಹಾಕ್ಬಿಟ್ಟು ಡ್ರೈ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಬೇಯಿಸಿಟ್ಕೊಂಡಿರೋ, ಅಂದರೆ ಒಂದು ವಿಜಲ್ ಕೂಗಿಸ್ಕೊಂಡಿರೋಂಥ ಕ್ಯಾರೆಟು, ಬೀನ್ಸು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ನಾನು ಪಲ್ಯದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮೊನ್ನೆ ತೋರಿಸಿದ್ದೆ ಪಲ್ಯದ ಪೌಡ್ರ್ ಮಾಡ್ಕೊಳ್ಳೋ ಅಂಥದ್ದು, ಅದೇ ಪಲ್ಯದ ಪೌಡ್ರ್ ಇದು. ಅದಕ್ಕೆ ಸ್ವಲ್ಪ ಏನು ತರಿಯಾಗಿ ರುಬ್ಬಿಟ್ಕೊಂಡಿರೋ ಅಂಥ ಒಂದು ಹಸಿ ತೆಂಗಿನಕಾಯಿ ಅಥವಾ ತುರ್ಕೊಂಡಾದರೂ ನೀವು ಹಾಕ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಡ್ರೈ ಪಲ್ಯ ರೆಡಿ ಆಗುತ್ತೆ. ಕೆಲವೊಬ್ಬರು ಸಾಂಬಾರು ಪೌಡ್ರ್ ಹಾಕೋದಿಲ್ಲ, ನಾನಿಲ್ಲಿ ಸ್ವಲ್ಪ ಪಲ್ಯದ ಪೌಡ್ರ್ ಹಾಕ್ತೀನಿ. ಪಲ್ಯದ ಪೌಡ್ರ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಡ್ರೈ ಪಲ್ಯ ರೆಡಿ ಆಯಿತು. ಇನ್ನು ಈ ಕಡೆ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು, ಎಳರಬೆ ಸೊಪ್ಪು, ಅದನ್ನು ಕೂಡ ಹಾಗೆ ಬಾಡಿಸ್ಕೊಂಡ್ಬಿಡೋಣ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಂದು ನಾನಿಲ್ಲಿ ಈರುಳ್ಳಿ, 1-2 ಒಣಮೆಣಸು ಎಲ್ಲನೂ ಹಾಕ್ಬಿಟ್ಟು ಸೊಪ್ಪನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು, ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಸೊಪ್ಪು, ಹಾಗಾಗಿ ನೋಡ್ಕೊಂಡು ಕಡಿಮೆನೇ ಉಪ್ಪು ಹಾಕ್ಕೊಳ್ಬೇಕು. ಒಂದು ಸತಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಹಾಗೇ ಮಗ್ಲಿಕ್ಕೆ ಬಿಡಬೇಕು. ಕೆಲವೊಬ್ಬರು ಫಸ್ಟು ಸೊಪ್ಪನ್ನು ಬೇಯಿಸಿ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಈ ರೀತಿ ಪಲ್ಯ ಮಾಡ್ತಾರೆ. ಆದರೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸೊಪ್ಪಿನಲ್ಲಿ ನಮಗೇನು ಸಿಗಬೇಕೋ ಆ ಎಲ್ಲ ಅಂಶ ಹೋಗ್ಬಿಡತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇನ್ನು ಈ ಒಂದು ಸೊಪ್ಪನ್ನು ಇನ್ನೊಂದು 5 ನಿಮಿಷ ಬಾಡಿಸ್ಕೊಂಡ್ಬಿಟ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಅದಾದಮೇಲೆ ನನ್ನ ಮಗಳು ಕೂಡ ಸ್ನಾನ ಮಾಡಿಕೊಂಡು ಬಂದಳು, ಅವಳಿಗೂ ಕೂಡ ತಲೆ ಬಾಚಿಬಿಟ್ಟು ತಿನ್ನಲಿಕ್ಕೆ ನಾನಿಲ್ಲಿ ಇಡ್ಲಿನ ಹಾಕ್ಕೊಡ್ತಾ ಇದ್ದೀನಿ. ಅಮ್ಮ ಸಾಂಬಾರು ಬೇಡ, ಬರೀ ಚಟ್ನಿನಲ್ಲೇ ತಿನ್ಕೊಳ್ತೀನಿ ಅಂದ್ಲು. ಹಾಗಾಗಿ ಅವಳಿಗೆ ಚಟ್ನಿ ಹಾಕ್ಬಿಟ್ಟು ಬಾಕ್ಸಿಗೆ ಸಾಂಬಾರು ಇಡ್ಲಿ ಎಲ್ಲನೂ ಹಾಕ್ಬಿಟ್ಟು ಅವಳು ಹೋದ್ಲು. ಅವಳು ಕಾಲೇಜ್ ಬಸ್ ಬಂದ ಮೇಲೆ ನಾವು ಕೂಡ ಈ ಕಡೆ
ಚಿಕ್ಕವಳು ಸ್ನಾನಕ್ಕೆ ಹೋಗಿದ್ಲು. ಅವಳು ಸ್ನಾನ ಮಾಡೋಷ್ಟರಲ್ಲೇ ಬಂದ್ಬಿಡೋಣ ಮನೆ ಹತ್ರನೇ ಟೆಸ್ಟ್ ಮಾಡಿಸ್ತಾರೆ. ಅಂದರೆ ಹಿಂದಿನ ದಿನ ಹೋಗಿದ್ವಲ್ಲ, ಡಾಕ್ಟ್ರ್ ಹೇಳಿದ್ರು ಥೈರಾಯ್ಡು ಮತ್ತು ನಿಮ್ಮದು ಬ್ಲಡ್ ಎಷ್ಟಾಗಿದೆ ನೋಡಬೇಕು. ಅದ್ರ ಜೊತೆಗೇನೆ ಶುಗರ್ ಕೂಡ ಒಂದು ಟೆಸ್ಟ್ ಮಾಡಿಸ್ಕೊಂಬಿಡಿ. ತುಂಬ ಸುಸ್ತಂತ ಇದೆ, ಹಾಗಾಗಿ ಅದನ್ನು ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂದರು. ಅದಕ್ಕೋಸ್ಕರ ಬೆಳಗ್ಗೆನೆ ನೋಡಿ ಬಂದು ಕೂತಿದ್ದೀನಿ. ಬ್ಲಡ್ ತೊಗೊಂಡು ಅದನ್ನು ಟೆಸ್ಟಿಗೆ ಕಳಿಸಿದ್ರು. 11:30ಗೆ ಬನ್ನಿ ಅಂದರು. ಅಷ್ಟರಲ್ಲಿ ಮನೆಗೆ ಬಂದುಬಿಟ್ಟು ಉಳಿದಿರೋ ಅಂಥ ನೋಡಿ ಪಾತ್ರೆ ಎಲ್ಲ ಏನಿತ್ತು ಎಲ್ಲನೂ ವಾಶ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆನೇ ಗುಡಿಸಿ ಒರೆಸಿದ್ರಿಂದ ಈಗ ಅದೇನು ಕೆಲಸ ಇರಲಿಲ್ಲ. ನಾನು ಕೂಡ ನೀಟಾಗಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಶ್ರೀ ಯಂತ್ರನ ಬುಕ್ ಮಾಡಿದ್ದೆ. ಅಂದರೆ ಈ ಒಂದು ಆಷಾಢ ಶ್ರಾವಣದಲ್ಲಿ ಇದನ್ನು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೆ. ಅದನ್ನು ಮೊದಲು ಅಭಿಷೇಕ ಅಂದರೆ ಅದು ನೆನ್ನೆನೇ ಬಂದಿತ್ತು, ಆದರೆ ನನಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡಿರಲಿಲ್ಲ. ಇವತ್ತು ಹೆಂಗೂ ಮಂಗಳವಾರ ಬೇಗನೆ ಎದ್ದಿದ್ದೀನಿ, ಎಲ್ಲನೂ ಕೆಲಸ ಕೂಡ ಆಗಿತ್ತು. ಪೂಜೆ ಮಾಡೋಣ ಅಂಥೇಳಿ ಅದಕ್ಕೂ ಕೂಡ ಅಭಿಷೇಕ ಎಲ್ಲನೂ ಮಾಡಿಕೊಂಡು ನಾನು ಕೂಡ ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. 1-2 ದಿನ ಮುಂಚೆನೇ ಬಂದಿದೆ, ತುಂಬ ಖುಷಿ ಆಯಿತು. ಅದರಲ್ಲೂ ಈ ಆಷಾಢ ಮತ್ತು ಶ್ರಾವಣ ಏನು ಬರುತ್ತೆ ಈ ಸಮಯದಲ್ಲಿ ಇದನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಸಿರಿ ಸಂಪತ್ತು, ಐಶ್ವರ್ಯ, ಧನ ಧಾನ್ಯ ಎಲ್ಲನೂ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಏನು ಕ್ರಿಸ್ಟಲ್ಲು ಒಂದು ಶ್ರೀಯಂತ್ರ ಇದು ತುಂಬ ಒಂಥರ ಒಳ್ಳೆ ವೈಬನ್ನು ಕೊಡುತ್ತೆ. ಜೊತೆಗೆ ಒಂದು ಒಳ್ಳೆ ನೆಗೆಟಿವಿಟಿ ಅನ್ನುವಂಥದ್ದು ಮನೆಯಲ್ಲಿ ಹೆಚ್ಚಾಗತ್ತೆ. ಹಾಗಾಗಿ ನಾನು ಕೂಡ ತರಿಸಿ ಇವತ್ತು ಪೂಜೆ ಮಾಡ್ಕೊಂಡಿದ್ದಾಯಿತು. ರೆಗ್ಯುಲರ್ ಆಗಿ ಇಟ್ಟು ಇದನ್ನು ಪೂಜೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಮಂಗಳವಾರ ಕೂಡ ಆಗಿರೋದ್ರಿಂದ ನಾನು ಇಲ್ಲಿ ಫಲಾವಲಯ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು 5 ಅಥವಾ 3 ಈ ರೀತಿ ಎಲೆಗಳನ್ನು ತೊಗೊಂಡು ನಿಮಗೆ ಏನು ಬೇಕು ಅದನ್ನು ಆಗಿದೆ ಅನ್ನೋ ರೂಪದಲ್ಲಿ ಬರ್ಕೊಂಡು ಅದನ್ನು ಸುಟ್ಟು ಅದರ ಬೂದಿಯನ್ನು ಗಾಳಿನಲ್ಲಿ ತೂರು ಬಿಡೋದ್ರಿಂದ ನಮ್ಮ ಏನು ಆಸೆ ಆಕಾಂಕ್ಷೆಗಳಿದೆ ಅದು ನೆರವೇರತ್ತೆ. ಆದರೆ ಇದು ಆಗತ್ತೆ ಅನ್ನೋ ರೀತಿಯಲ್ಲೇ ಅಂದ್ಕೊಂಡು ನಾವು ಇದನ್ನು ಮಾಡಿದಾಗ ಖಂಡಿತ ಇದರ ರಿಸಲ್ಟು ಸಿಗತ್ತೆ. ಇದು ನನಗಂತೂ ಖಂಡಿತ ವರ್ಕ್ ಆಗಿದೆ. ಹಾಗಾಗಿ ನಾನು ತಪ್ಪದೇನೆ ಇದನ್ನು ಮಾಡ್ತಾ ಇದ್ದೀನಿ. ವಾರದಲ್ಲಿ ನೀವು ಒಮ್ಮೆ ಮಾಡ್ಕೊಳ್ಬೋದು ಅಥವಾ ಪ್ರತಿದಿನ ಮಾಡ್ತೀವಿ ಅಂದರೆ ಮಾಡ್ಕೊಳ್ಬೋದು. ದಿನಕ್ಕೆ 3 ವಿಶ್ ಅಂತೂ ಕೇಳ್ಕೊಂಡ್ರೆ ಕಂಪ್ಲೀಟಾಗಿ ಅದು ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿದಿನ ಅಂತೂ ಮಾಡೋದಕ್ಕಾಗೋದಿಲ್ಲ. ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಅಷ್ಟೇ ಮಾಡ್ಕೊಳ್ಳೋವಂಥದ್ದು. ಅದರಲ್ಲೂ ಮಂಗಳವಾರ ಆಗಿರೋದ್ರಿಂದ ಇವತ್ತು ಈ ಒಂದು ಏನು ಇತ್ತು ನಂದು ಅದನ್ನು ವಿಷನ್ನು ಬರ್ಕೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ನೋಡಿ ನಾನಿಲ್ಲಿ ಜ್ಯುವೆಲರಿ ತರಿಸಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಖಂಡಿತ ಇದು ಗೋಲ್ಡ್ ಜ್ಯುವೆಲರಿ ಅಲ್ಲ, ಇದು ಇಮಿಟೇಷನ್ ಜ್ಯುವೆಲರಿ. ಆದರೆ ತುಂಬ ಹೆವಿಯಾಗಿದೆ. ಇದರ ವರ್ಕ್ ಅಂತೂ ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಲಕ್ಷ್ಮಿಯ ಪದಕ ಬಂದಿದೆ, ಕೆಳಗಡೆ ಗೋಲ್ಡ್ ಬೀಡ್ಸ್ ಬಂದಿದೆ, ರೆಡ್ಡು ಮತ್ತು ಗ್ರೀನು ಸ್ಟೋನಲ್ಲಿ ಬಂದಿದೆ. ಜುಮ್ಕಾ ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಹಾಕೊಂಡ್ಬಿಟ್ರೆ ಗೋಲ್ಡೇ ಹಾಕೊಂಡಿದ್ದೀವೇನೋ ಅನ್ನೋಷ್ಟು ವೇಟ್ ಇದೆ. ಅಷ್ಟೇ ಒಂದು ವರ್ಕ್ ಅನ್ನೋವಂಥದ್ದು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ಲಾಂಗ್ ಚೈನ್ ಬರುತ್ತೆ, ಒಂದು ಶಾರ್ಟಲ್ಲಿ ಬರುತ್ತೆ, ನಿಮಗೆ ಹತ್ರ ಬರುತ್ತೆ. ಅದ್ರ ಜೊತೆಗೇನೆ ಈ ಒಂದು ಮಾಟಿ ತರಿಸ್ಕೊಂಡಿದ್ದೆ. ಸೇಮ್ ಗೋಲ್ಡ್ ಏನೋ ಅನ್ನೋ ರೀತಿಯಲ್ಲಿ ಮಾಟಿ ಕೂಡ ಅದೇ ರೀತಿಯಾಗಿದೆ. ನೋಡಿ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಇದು ಸೀರೆ ಮೇಲೆಲ್ಲ ಹಾಕೊಂಡ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ನಾನು ಅದೇ ಕಾರಣಕ್ಕೆ ತರಿಸ್ಕೊಂಡಿರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಈ ಒಂದು ಜ್ಯುವೆಲರಿನ ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಮಗೆ ಗೋಲ್ಡ್ ಜ್ಯುವೆಲರಿ ಎಲ್ಲ ಏನು ಬರುತ್ತೆ ಸೇಮ್ ಅದೇ ರೀತಿ ಕಾಣುತ್ತೆ. ಅಷ್ಟೇ ಹೆವಿ ಕೂಡ ಇದೆ, ವರ್ಕು ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ನೋಡಿ ಇದು ಗೋಲ್ಡು ಮಾಟಿ ಮಾಡಿಸ್ಕೊತಾರಲ್ಲ ಸೇಮ್ ಅದೇ ರೀತಿಯಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು ಕೂಡ ಒಂದು. ಅದಕ್ಕೆ ಇದನ್ನು ಒಂದು ತರಿಸ್ಕೊಂಡಿದ್ದು ಒಂದು ಸೆಟ್ಟು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಜುಮ್ಕಾ ಸೆಟ್ಟಿಗೆಲ್ಲ ಇದು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಜುಮ್ಕಾ ಸೆಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಮಾಟಿ ಕೂಡ ಅದ್ರ ಜೊತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೂ ಏನಾದರೂ ಈ ಒಂದು
ಜ್ಯುವೆಲರಿ ಬೇಕು ಹಬ್ಬಕ್ಕೆ ತರಿಸ್ಕೊಳ್ತೀವಿ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ರೇಟಿಂಗ್ಸ್ ಮಾತ್ರ 5/5 ಇದೆ ಅಂತಲೇ ಹೇಳ್ಬೋದು. ಗೋಲ್ಡ್ ರೇಟಿಂಗ್ಸನ್ನು ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ಇಷ್ಟ ಆಯಿತು ಅಂದರೆ ಹೋಗಿ ಪರ್ಚೇಸನ್ನು ಮಾಡ್ಬೋದು. ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.